ಹಾಯ್, ಇದು ಸ್ಯಾಟರ್ಡೇ ವ್ಲಾಗ್. ಮಧ್ಯಾಹ್ನ ವಿಸ್ಕಿಗೆ ಸ್ನಾನ ಮಾಡಿಸೋದ ಅಂದ್ಬಿಟ್ಟು ನಾನು ಅವನಿಗೆ ಸಪ್ರೇಟಾಗಿ ಬಟ್ಟೆ ಆಮೇಲೆ ಡೆಟಾಲ್ ಹಾಕ್ತೀನಿ. ಅವ್ನಿಗೇನಾದ್ರು ಹುಳ ಗಿಳ ಇದ್ದರೆ ಏನಾದ್ರು ಇನ್ಫೆಕ್ಷನ್ ಇದ್ದರೆ ಹೋಗಲಿ ಅಂತ ಶಾಂಪು ಎಲ್ಲ ಹಾಕಿ ಅವನಿಗೆ ನೀಟಾಗಿ ಸ್ನಾನ ಮಾಡಿಸಾದ್ಮೇಲೆ ಹೆಂಗೆ ಕಾಣಿಸ್ತಾನೆ, ಅವ್ನಿಗೆ ಹೇರ್ ಡ್ರೈ ಮಾಡೋಣ ಅಂದ್ಬಿಟ್ಟು ಆಚೆ ಕರ್ಕೊಂಡು ಬಂದೆ. ಹೇರ್ ಡ್ರೈ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಹಿಂಸೆ ಪಡ್ತಿದ್ದ. ಅವ್ನಿಗೆ ಇವಾಗ ಸ್ವಲ್ಪ ದೊಡ್ಡವನಾಗ್ತಾ ಎಲ್ಲ ಅರ್ಥ ಆಗ್ತಿದೆ ಅಂದ್ಬಿಟ್ಟು ಮೇಲೆ ಕೂರಿಸ್ಕೊಂಡೆ, ಅಲ್ಲಿ ಜಂಪ್ ಮಾಡಲ್ಲ ಅಂತ. ಅಷ್ಟೊತ್ತಿಗೆ ನಮ್ಮನೆಯವ್ರು ಬಂದರು. ನಮ್ಮನೆಯವ್ರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಕೈಲಿ ಕೊಟ್ಟೆ. ಅವರು ಹೋಗಿ ಮಾಡ್ತಾಯಿದ್ರು. ಊಟಕ್ಕೆ ಬಂದಿದ್ರಲ್ಲ ಅಂದ್ಬಿಟ್ಟು ಅವ್ರು ಹೇರ್ ಡ್ರೈ ಮಾಡ್ತಾಯಿದ್ರು. ಇಲ್ಲಿ ಹೆಂಗೆ ನಿಂತಿದ್ದಾನೆ ಅಂತ ನನಗಂತೂ ಅವ್ನ ಪೊಸಿಷನ್ ನೋಡ್ಬಿಟ್ಟು ತುಂಬಾ ನಗು ಬರ್ತಾಯಿತ್ತು. ಅದಾದಮೇಲೆ ಅವನಿಗೆಲ್ಲ ಹೇರ್ ಡ್ರೈ ಎಲ್ಲ ಮಾಡಿಕೊಂಡು ನೀಟಾಗಿ ಫುಲ್ಲು ಒದ್ದೆ ಇರುತ್ತಲ್ಲ, ನಮ್ಮ ಥರನೇ ಅಲ್ವಾ, ಅದು ಪ್ರಾಣಿ ಅಲ್ವಾ ಅಂದ್ಬಿಟ್ಟು ನಮ್ಮ ಮನೇಲಿ ನಮ್ಮ ಬಿಸ್ಕಿನಂತೂ ನನ್ನ ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೋತೀವಿ. ಏನಕ್ಕಂದರೆ ಅದು ನಮ್ಮ ಮನೆ ಒಂದು ಸದಸ್ಯ ಆಗಿದೆ. ಅವನಿಗೆ ನೀಟಾಗಿ ತಲೆ ಬಾಚಿದ್ಮೇಲೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದ. ಸ್ನಾನ ಮಾಡಿಸೋದ್ಮೇಲೆ ನಮಗೂ ಒಂಥರ ನಮ್ಮ ಮನಸ್ಸಿಗೆ ಸಮಾಧಾನ ಇರುತ್ತೆ. 15 ಡೇಸ್ಗೆ ಒಂದ್ಸಲ ನಾನು ಸ್ನಾನ ಮಾಡಿಸ್ತೀನಿ. ಆಚೆ ಎಲ್ಲೂ ವಾಕಿಗೆಲ್ಲೂ ಕರ್ಕೊಂಡು ಹೋಗಲ್ಲ, ಅದರಿಂದ ಅವನೇನು ಗಲೀಜಿರಲ್ಲ, ಮನೆಯಲ್ಲೇ ಓಡಾಡ್ತಿರ್ತಾನೆ. ಬಟ್ ಆದರೂ ಅವನಿಗೆ ಅದು ಇದು ಊಟ ಎಲ್ಲ ತಿಂದಿರೋದೆಲ್ಲ ಮೆತ್ಕೊಂಡಿರ್ತಾನೆ ಅಂದ್ಬಿಟ್ಟು ನೀಟಾಗಿ ಸ್ನಾನ ಎಲ್ಲ ಮಾಡಿಸಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದ ನೋಡೋಕ್ಕೇ. ಬಾಚಣಿಗೆ ಬಾಚ್ಕೊಳ್ಳೋಕ್ಕೆ ತುಂಬಾ ಹಿಂಸೆ ಪಡ್ತಾನೆ, ಕಿರ್ಚ್ತಾನೆ. ಇವಾಗಂತೂ ಸ್ವಲ್ಪ ಬೊಗಳೋದು ಕಲ್ತ್ಬಿಟ್ಟಂತೂ ಎಲ್ಲದಕ್ಕೂ ಬೊಗಳುತ್ತಾನೇ ಇರ್ತಾನೆ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ. ಅದಾದಮೇಲೆ ಫ್ರಿಜ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಫ್ರಿಜ್ಜೆಲ್ಲ ಗಲೀಜಿತ್ತು ಅಂತ ಅಂದ್ಬಿಟ್ಟು ಫಸ್ಟು ಆಚೆ ಕಡೆ ಮೇಲ್ಗಡೆಯಿಂದ ಒರೆಸ್ಕೊಂಡೆ. ನಾನು ನಿಧಾನಕ್ಕೆ ಒರೆಸ್ಕೊತೀನಿ. ಏನಕ್ಕಂದರೆ ಎಲ್ಲ ನೀಟಾಗಿ ತೆಗ್ದು ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡೆ. ತೆಗಿಬೇಕಾದ್ರೆ ತುಂಬಾ ಭಯ ಆಗ್ತಾಯಿತ್ತು, ಎಲ್ಲಿ ಒಡೆದೋಗುತ್ತೆ ಅಂತ. ನಮ್ಮ ಹುಷಾರಲ್ಲಿ ನಾವಿರ್ತೀವಿ, ಬಟ್ ಒಂದೊಂದು ಸಲ ಕೈ ತಪ್ಪಿ ಜಾರಿ ಬಿದ್ದೋಗುತ್ತೆ. ಅದೇ ರೀಸನ್ನ ನಾವು ಕೊಡೋಕ್ಕಾಗಲ್ಲ. ಆ ರೀಸನ್ನ ನಮ್ಮ ಮನೆಯವ್ರಿಗೆ ಕೊಡೋಕ್ಕಾಗಲ್ಲ. ನೀವೇ ಥರ ಹುಷಾರಾಗಿರಬೇಕು ಅಂತ ಅವ್ರು ನಮಗೆ ಹೇಳ್ತಾರೆ. ಅದಾದಮೇಲೆ ಸಿಂಕ್ ಹತ್ರ ತೊಗೊಂಡು ಹೋಗಿ ನೀಟಾಗೆಲ್ಲ ಸೋಪೆಲ್ಲ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡೆ. ನಾವು ತೊಳಿಬೇಕಾದ್ರೂ ಅಷ್ಟೇ ನಿಧಾನಕ್ಕೆ ತೊಳ್ಕೊಬೇಕು. ಏನಾದ್ರು ಗ್ಲಾಸ್ ಐಟಮ್ಮು ಕೆಳಗಡೆ ಬಿದ್ದು ಒಡೆದೋಯ್ತು ಅಂದರೆ ಅದು ನಾವು ಫ್ರಿಜ್ಗೆ ಎಲ್ಲ ಒರಿಜಿನಲ್ ಕೊಟ್ಟಿರ್ತೀವಿ, ಮತ್ತು ನಾವು ಅದನ್ನು ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಹೋಗ್ತೀವಿ ಅಂದರೂ ಅದು ಇನ್ನೊಂದು ಸಲ ಫಸ್ಟ್ ಸಿಕ್ಕಂಗೆ ಸಿಗೋಲ್ಲ. ಅದಾದಮೇಲೆ ಮೇಲ್ಗಡೆ ಫಸ್ಟು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮೇಲ್ಗಡೆ ನೀಟಾಗಿ ಎಲ್ಲ ಒರೆಸ್ಕೊಂಡು ಆಚೆ ಕಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಅಲ್ಲಲ್ಲೇ ಐಟಮ್ಸ್ಗಳನ್ನ ಇಟ್ಬಿಡ್ತೀನಿ. ಯಾಕಂದರೆ ನನ್ನ ಮಗ ಇರೋದ್ರಿಂದ ಅದು ಇದು ಮುಟ್ಟಕ್ಕೆ ಬಂದರೆ ಆಮೇಲೆ ಅವ್ನ ಕೈ ಜಾರಿ ಎಲ್ಲಿ ಒಡೆದೋಗುತ್ತೆ ಅಂದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನಾನು 1 ಮಂತ್ಗೆ ಒಂದು ಸಲ ಕ್ಲೀನ್ ಮಾಡ್ಕೋತೀನಿ. ಅಷ್ಟೇನು ಜಾಸ್ತಿ ಗಲೀಜಿರಲ್ಲ ನಮ್ಮ ಫ್ರಿಜ್ಜು, ನೀಟಾಗಿ ಇಟ್ಕೊಡ್ತೀನಿ ಅಂತ ನೀಟಾಗೆಲ್ಲ ಅದನ್ನು ಬಟ್ಟೆಯಲ್ಲಿ ಒರೆಸ್ಕೊತೀನಿ. ಫಸ್ಟು ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿರ್ತೀನಿ. ಯಾರೇ ಆಗಿದ್ದರೆ ದಯವಿಟ್ಟು ಫ್ರಿಜ್ಜು ಸ್ವಿಚ್ ಆಫ್ ಮಾಡಿಕೊಂಡೆ ಫ್ರಿಜ್ನ ಕ್ಲೀನ್ ಮಾಡಿ. ಬಿಕಾಸ್ ಕರೆಂಟ್ ಹೊಡೆಯುತ್ತೆ ಅಂತ ನಾವು ಈಗಿನ ಕಾಲದಲ್ಲಿ ಸುಮಾರು ವೀಡಿಯೋಸಲ್ಲಿ, ಪೇಪರಲ್ಲಿ, ನ್ಯೂಸಲ್ಲಿ ನೋಡಿರ್ತೀವಿ. ಅದಾದಮೇಲೆ ನೀಟಾಗಿ ಒಂದು ವೆಟ್ ಕ್ಲೋತಲ್ಲಿ ಒರೆಸ್ಬಿಟ್ಟು ಅದಾದಮೇಲೆ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊತೀನಿ. ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡು ಎಲ್ಲ ನೀಟಾಗಿ ಅದದು ಎಲ್ಲೆಲ್ಲಿ ಇರಬೇಕೋ ಅಲ್ಲಲ್ಲಿ ಇಟ್ಕೋತೀನಿ ಐಟಮ್ಸ್ಗಳು. ನಾನು ಕೋಲ್ಡು ಜಾಸ್ತಿ ಇಡೋಕ್ಕೆ ಹೋಗಲ್ಲ, ಯಾಕಂದರೆ ನನ್ನ ಮಗ ಐಸು ತಿಂತಾನೇ ಇರ್ತಾನೆ. ಫ್ರಿಜ್ ಲಾಕ್ ಇದ್ರೂ ಒಂದೊಂದು ಸಲ ಲಾಕ್ ಹಾಕಬೇಕು ಅಂತ ಅನಿಸಲ್ಲ. ಅದಾದಮೇಲೆ ಕೆಳಗಡೆ ಕ್ಲೀನ್ ಮಾಡೋದ ಅಂದ್ಬಿಟ್ಟು ಕೆಳಗಡೆ ಕ್ಲೀನ್ ಮಾಡಿಕೊಂಡೆ. ಪ್ರತಿಯೊಂದು ಫ್ರಿಜ್ಜಲ್ಲಿ ತೆಗೆಯೋದು ಅಂತ ಕೊಟ್ಟಿರ್ತಾರೆ, ಬಟ್ ನಾವು ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕಾಗುತ್ತೆ. ಅದರಿಂದ ಮೇಲ್ಗಡೆ ಎಲ್ಲ ನೀಟಾಗಿ ಕ್ಲೀನ್ ಆಯ್ತಲ್ಲ ಅಂದ್ಬಿಟ್ಟು ಕೆಳಗಡೆ ಪ್ರತಿಯೊಂದು ಏನೇನಿದೆ ಎಲ್ಲ ಐಟಮ್ಸ್ಗಳು ತೆಗೆದಿದ್ದೆ. ನಾನು ಮಂತ್ರಾಲಯಕ್ಕೆ ಹೋಗಿದ್ದಿರೋದ್ರಿಂದ ಸ್ವಲ್ಪ ಫ್ರಿಜ್ಜೆಲ್ಲ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು, ಕ್ಲೀನೇ ಮಾಡಿರಲಿಲ್ಲ. ಅದಕ್ಕೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೆಳಗಡೆ ಎಲ್ಲ ಅದರ ಐಟಮ್ಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಸಾಸು, ಸೋಯಾ ಸಾಸು ಪ್ರತಿಯೊಂದು ಇಟ್ಕೊಂಡಿರ್ತೀನಿ. ಯಾಕಂದರೆ ನಮ್ಮ ವೇದು ಸ್ಕೂಲ್ಗೆ ಹೋಗೋದ್ರಿಂದ ಸಾಸು ಚಪಾತಿಗೆ, ಅದಕ್ಕೆ ದೋಸೆಗೆಲ್ಲ ಅವನಿಗೆ ಬೇಕೇ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಐಟಮ್ಸ್ಗಳನ್ನ ಇಟ್ಕೊಂಡಿರ್ತೀನಿ. ಹಾಗೆ ತರಕಾರಿ ಐಟಮ್ಸ್ಗಳು ಯಾವುದು ತರಿಸಿರಲಿಲ್ಲ. ಫ್ರಿಜ್ ಕ್ಲೀನ್ ಮಾಡಾದ್ಮೇಲೆ ತರಿಸೋಣ ಅಂತ ಅಂದ್ಕೊಂಡು ಕೆಳಗಡೆನೂ ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿ. ನಂಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಪ್ರತಿ ಸಲವೂ ಯಾವುದಕ್ಕೆ ಯಾವ್ದು ಹಾಕಬೇಕು ಅಂತ. ಡೌಟಲ್ಲೇ ಇಟ್ಕೊಂಡು ಹಾಕಿ ಮಾಡಿ ನೋಡಿ ಕ್ಲೀನ್ ಮಾಡೋ ಅಷ್ಟರಲ್ಲೇ ನಮಗೆ ½ ಆನ್ ಅವರ್ 1 ಅವರ್ ಬೇಕಾಗುತ್ತೆ. ಎಲ್ಲ ಐಟಮ್ಸ್ಗಳು ಅಲ್ಲಲ್ಲೇ ಇಟ್ಬಿಡ್ತೀನಿ, ಆವಾಗ ಕನ್ಫ್ಯೂಷನ್ ಅಂತ ಆಗೋಲ್ಲ. ಅದಾದಮೇಲೆ ಕೆಳಗಡೆನೂ ಒರೆಸ್ಕೊಂಡು ಅಲ್ಲಿ ಪ್ರತಿಯೊಂದು ಏನೇನು ಐಟಮ್ಸ್ ಬೇಕೋ ಅದು ಎಲ್ಲೆಲ್ಲಿತ್ತು ಅಲ್ಲಲ್ಲೇ ಇಟ್ಟು ಒಳಗಡೆ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಆಚೆ ಕಡೆ ನೀಟಾಗಿ ಕ್ಲೀನ್ ಮಾಡಿಕೊಂಡೆ.
ನನಗೆ ಪ್ರತಿಯೊಂದು ಕ್ಲೀನು ಅದು ಆವಾಗಲೇ ಮಾಡಬೇಕು ಅಂತ ಅನಿಸಲ್ಲ. ಅದನ್ನು ನಿಧಾನಕ್ಕೆ ಮಾಡಬೇಕು, ಆದರೆ ನೀಟಾಗಿ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿರುತ್ತೆ. ಅದಾದಮೇಲೆ ಮೊಟ್ಟೆ ಎಲ್ಲ ಪ್ರತಿಯೊಂದು ಅದೆಲ್ಲ ಕ್ಲೀನ್ ಮಾಡಿಕೊಂಡು, ನಾನು ಹಾಲೆಲ್ಲ ಪ್ರತಿಯೊಂದು ಒಂದು ಬಾಕ್ಸಲ್ಲಿ ಇಟ್ಕೋತೀನಿ. ಹಾಗೆ ಮಸಾಲೆ ಐಟಮ್ಸು ಅಷ್ಟೇ, ಅದಕ್ಕೇನು ಬಾಕ್ಸ್ ಇಟ್ಟಿರಲ್ಲ. ಬಿಕಾಸ್ ಏನಕ್ಕಂದರೆ ಪ್ರತಿಯೊಂದಕ್ಕೂ ಬಾಕ್ಸ್ ಇಟ್ಕೊಂಡ್ರೆ ಫ್ರಿಜ್ ಇರೋದು ನಮಗೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಇಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಪ್ರತಿಯೊಂದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಶೀಟ್ ಕೂಡ ತರಿಸಿಟ್ಕೊಂಡಿದ್ದೆ. ಆ ಶೀಟೆಲ್ಲ ತೆಗೆದುಬಿಟ್ಟು ನೀಟಾಗಿ ಒಳಗಡೆನೂ ಕ್ಲೀನ್ ಮಾಡಿಕೊಂಡೆ. ಒನ್ ಬೈ ಒನ್ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಕನ್ಫ್ಯೂಸೇಷನು ಆಗೋಲ್ಲ, ಟೆನ್ಷನ್ನು ಆಗೋಲ್ಲ. ಸೊ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಶೀಟ್ ಹಾಕ್ಕೊಂಡು ಅಲ್ಲಿ ಏನೇನು ಬೇಕೋ ಅದು ಫಸ್ಟ್ ಏನು ಐಟಮ್ಸ್ ತೆಗೆದಿಟ್ಟಿದ್ದೆ ಅದನ್ನ ನೀಟಾಗಿ ಇಟ್ಕೊಂಡೆ. ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪು, ಶುಂಠಿ ಪ್ರತಿಯೊಂದಕ್ಕೂ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಆ ಬಾಕ್ಸಿಗೆ ಹಾಕ್ಕೊಂಡೆ. ಅದಾದಮೇಲೆ ಟೊಮೆಟೊಗೆ ಬೇರೆ ಇದು ಒಂದು ಬಾಕ್ಸ್ ಇಟ್ಕೊಂಡಿದ್ದೆ. ಕೆಳಗಡೆ ಟೊಮ್ಯಾಟೋಸ್ ಹಾಕೋಕ್ಕೆ ಅಂತಲೇ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಬಟ್ ನಾನು ಅಲ್ಲಿ ಫ್ರೂಟ್ಸ್ಗಳಂತ ಕೊಟ್ಟಿದ್ದಾರೆ, ಬಟ್ ನಾನು ಅಲ್ಲಿ ಟೊಮೆಟೊ ಹಾಕೋತೀನಿ. ಫ್ರೂಟ್ಸ್ ಎಲ್ಲ ಬಂದು ಕೆಳಗಡೆ ಹಾಕೋತೀನಿ. ಟೊಮೆಟೊ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದೆಲ್ಲ ತೊಳೆದು ಅದನ್ನು ಯಾವ ಜಾಗದಲ್ಲಿತ್ತೋ ಆ ಜಾಗದಲ್ಲಿ ಇಟ್ಕೊಂಡೆ. ಅದಾದಮೇಲೆ ಕೆಳಗಡೆ ಬಾಕ್ಸ್ ತೆಗೆದು ಕೆಳಗಡೆನೂ ಒರೆಸ್ಕೊಂಡೆ ನೀಟಾಗಿ. ಫ್ರಿಜ್ಜು ಸ್ವಲ್ಪ ಎಳ್ದಿತ್ತು, ಅದನ್ನು ತಳ್ಳಿ ಕೆಳಗಡೆ ತರಕಾರಿ ಅಷ್ಟೊಂದು ತರಿಸಿರಲಿಲ್ಲ, ತರಕಾರಿಗೆ ಅಂತಲೇ ಸಪ್ರೇಟಾಗಿ ಬ್ಯಾಗ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಕೆಳಗಡೆನೂ ಒರೆಸಿ ಮೇಲ್ಗಡೆ ಸ್ವಲ್ಪ ಧೂಳಿತ್ತಲ್ಲ ಅಂದ್ಬಿಟ್ಟು ಚೀರ್ ಹಾಕ್ಕೊಂಡು ಮೇಲ್ಗಡೆ ಒರೆಸ್ಕೊಂಡೆ. ಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಕವರ್ ಹಾಕಿದೆ. ನಮ್ಮ ಮನೆಯವರು ಪಾಟ್ ಅಂತ ತಂದಿದ್ದರು, ಇದೆರಡು ಮಿಕ್ಬಿಟ್ಟಿತ್ತು, ಇನ್ನೂ ಪಾಟ್ ಹಾಕಿಲ್ಲ ಅದಕ್ಕೆ. ಅದಾದಮೇಲೆ ಫ್ರಿಜ್ ಆನ್ ಮಾಡಿ ನಿಂಗೆ ನೋಡ್ತಾ ಇದ್ದಾನೆ ಏನು ಮಾಡ್ತಿದ್ದಾಳೆ ಅಂತ. ಅದಾದಮೇಲೆ ಆನ್ ಮಾಡಾದ್ಮೇಲೆ ಫ್ರಿಜ್ ನೋಡಿದ್ಮೇಲೆ ಒಂಥರ ಖುಷಿ ಆಯಿತು. ಸಂಜೆ ನಾನು 7 o'clock ರೆಡಿಯಾಗಿ ನಾನು ನನ್ನ ಮಗ ಇಬ್ಬರು ಮದುವೆಗೆ ಹೊರಟ್ವಿ. ನನ್ನ ಹಸ್ಬೆಂಡ್ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಮನೆ ಹತ್ರನೇ ಇದ್ದಿದ್ದು ಚೌಟ್ರಿ. ನನ್ನ ಸ್ಕೂಲಲ್ಲಿ ಓದಿದ್ದು ಸೀನಿಯರ್ ಒಬ್ಬರು ನನಗೆ ನೆನ್ಪು ಮಾಡ್ಕೊಂಡು ಕರೆದಿದ್ದಾರೆ. ತುಂಬಾ ಖುಷಿ ಆಯಿತು. ಹ್ಯಾಪಿ ಮ್ಯಾರಿಡ್ ಲೈಫಲ್ಲಿ ನಿಮ್ಮ ವೈಫ್ ಜೊತೆ ಚೆನ್ನಾಗಿರಿ.